ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಭುಜಗಳ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ ಮುಂದೆ 26ನೇ ಪ್ರಶ್ನೆ. ತ್ರಿಭುಜ ABCಯಲ್ಲಿ ADC = BAC ಆಗುವಂತೆ. ತ್ರಿಭುಜ ABC ಇದೆ, ABC ತ್ರಿಭುಜ ಇದೆ. ಇಲ್ಲಿ D ಇದ್ದದ್ದು BC ಮೇಲಿನ ಒಂದು ಬಿಂದು ಐತಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ D ಬಿಂದು, ಈ BACಗೆ ಇದು ಸಮಾದ ADC = BAC ಆಗುವಂಗೆ DA ಬಿಂದು ಅದ. ಹಾಗಾದರೆ CA² = CB × CD ಎಂದು ಸಾಧಿಸಿ. CA² = CB × CD. ಈಗ ನಾವು ಎಷ್ಟು ಪರಿಗಣಿಸ್ಬೇಕಲ್ಲ, ABC ತ್ರಿಭುಜ ತೊಗೋಬೇಕು, ಆಮೇಲೆ ADC ತ್ರಿಭುಜ ತೊಗೋಬೇಕು. ADCನ ತೊಗೋಬೇಕು, ಈ ಕಡೆ ABD ತೊಗೋಬಾರ್ದು. ಯಾಕಂದರೆ D ಶೃಂಗದಲ್ಲಿ Dನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಗಮನಿಸಿರೋದು. ಆ ಕಡೆ ಅದ ADC ತ್ರಿಭುಜದೊಳಗಿನ ಕೋನ ಅದ, ಅದು ಏಕ ಲಿಂಕ್ ಕೊಟ್ಟಿದ್ದಾನೆ. ಅಂದರೆ ನಾವು ತ್ರಿಭುಜ ಯಾವ ಪರಿಗಣಿಸ್ಬೇಕಂದ್ರೆ ABC ಮತ್ತು ADCಯನ್ನು ಪರಿಗಣಿಸಿ ಅವೆರಡು ಸಮರೂಪಿಯತನ್ನು ಸಾಧಿಸ್ಕೋಬೇಕು. ಅನುಪಾತ ತೊಗೋಬೇಕು, ಉತ್ತರ ಬಂದುಬಿಡ್ತದೆ. ಸರಿ, ಈಗ ನಾನು ಎರಡು ತ್ರಿಭುಜಗಳನ್ನು ಪರಿಗಣಿಸ್ತೀನಿ ನೋಡಿ. ತ್ರಿಭುಜ ABC ಮತ್ತು ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಗಮನ ಕೊಡೋಣ. ಏನಪ್ಪ ಅಂತಂದ್ರೆ ಕೋನ್ BAC ಇದ್ದದ್ದು ಇಲ್ಲಿ ಕೋನ್ ADCಗೆ ಸಮ ಅದ. ಕೋನ್ ADCಗೆ ಸಮ ಇದೆ, BAC ADCಗೆ ಸಮ ಇದೆ, ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಕೋನ ACB ಐತಲ್ಲ, ತ್ರಿಭುಜ ABC ಇದ್ರೊಳಗೆ C ಕೋನ, ಇದು ABCಗೂ ಸೇಮ್ ಆಗ್ತೈತಿ, ಈ ಕಡೆ ACDಗೂ ಸೇಮ್ ಆಗ್ತದೆ. ಅಂದರೆ ಕೋನ ACB = ಕೋನ ಏನು ಬರೆಯೋಣ, ACD ಬರೆಯೋಣ. ಇನ್ನು ಮೂರನೇ ಕೋನ ಯಾವುದು ಉಳಿತು ನೋಡ್ರಿ, ಕೋನ A ಮತ್ತು C ಬಂತು, A ಮತ್ತು C ಬಂತು, ಕೋನ ABC ಉಳಿತು. ಇಲ್ಲಿ ಯಾವುದು ಉಳಿತು ನೋಡ್ರಿ, ಕೋನ D ಮತ್ತು A ಬಂದದ, ಈ C ನಡುವೆ ಹಾಕ್ರಿ, ACD ಬಂತು. ಇಲ್ಲ ನಡುವೆ ಬಂದಿದೆ, DC ಬಂದಿದೆ, A ಹಾಕಬೇಕು, DACಗೆ ಸಮ, DACಗೆ ಸಮ. ಆದ್ದರಿಂದ ತ್ರಿಭುಜ ACB ಸಮರೂಪಿ ತ್ರಿಭುಜ DCA. ಕಾರಣ ಏನಿದಕ್ಕೆ, ಕೋನ ನಿರ್ಧಾರಕ ಗುಣ. ಈ ಎರಡು ತ್ರಿಭುಜಗಳು ಸಮಕೋನೀಯ ಆದವಲ್ಲ ಇಲ್ಲಿ. ಹಾಂ, ಇದು BAC = ADC ದತ್ತದೊಳಗೆ ಐತಿ, ಹೌದಾ? ಇದು ಸಾಮಾನ್ಯ ಇದೆ. ಎರಡು ಕೋನಗಳ ಸಮ ಆಗೋದ್ರಿಂದ ಮೂರನೇದು ಆಟೋಮೆಟಿಕಲಿ ಸೇಮ್ ಆಕತಿ, ಅದನ್ನು ಬರ್ದೇವು ನಾವು ಅಲ್ಲಿ. ಸರಿನಾ? ACB ಇದ್ದದ್ದು DCAಗೆ ಸಮರೂಪಿ ಆಗಿರೋದ್ರಿಂದ AC/DC = ಆದ್ದರಿಂದ AC/DC = ನೋಡಿರಿ, AC/DC = CB/CA ಏನು ಬರೀತೀರಿ, AB/DA ಅಥವಾ AD ಅಂತ ಬರ್ಲಿಕ್ಕೆ ಬರ್ತದೆ. AB/DA. ಇನ್ನು ನಾವೇನು ಮಾಡಬೇಕು, CACB ಏನು AB/DA ಬರೀಬೇಕೇನು ಇಲ್ಲಿ? ಎಸ್, AB/DA. ಈಗ CACBCD, CA ಇಲ್ಲೇ ಐತಿ, ಅರೆ ಮತ್ತೆ ಏನು ಬೇರೆ ಆಗ್ತಾನದು, AB/DA ನೋಡ್ರಿ. CACBCD ಇರ್ತಕ್ಕಂಥದ್ದನ್ನ ಅನುಪಾತ ಉಳಿಸ್ರಿ, ಇದನ್ನ ಬಿಟ್ಬಿಡ್ರಿ, ಮೂರನೇ ಅನುಪಾತ ಬಿಟ್ಬಿಡ್ರಿ. ಈಗ AC × AC = DC × CB ಆಯ್ತು ನೋಡಿ. ಇಲ್ಲಿ ಏನು ಬೇಕಾಗಿತ್ತು ನಮಗೆ, AC² ಬೇಕಾಗಿತ್ತು, CA² ಬೇಕಾಗಿತ್ತು. CA × CA ಅಂದರೆ CA², ಇದನ್ನು CA² ಬರೀರಿ. ಅಲ್ಲಿ ಬಲಗಡೆ CB × CD ಬೇಕು, CB ಮೊದಲು ಬರೀರಿ, ಇಂಟು ಏನು CD. ಸೊ ಇಷ್ಟೇ ಸಾಧಿಸಬೇಕಾಗಿದೆ. ಸರಳ ಒಂದು ಸಮಸ್ಯೆ, ಸಮರೂಪತೆಯ ಪರಿಕಲ್ಪನೆಯನ್ನು ಆಧರಿಸಿ ನಾವು ಇಲ್ಲಿ ಸಾಧಿಸ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಂತ ಗಮನಿಸ್ರಿ ಎಲ್ಲರೂ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಮೇಯ ಇದೆ, ಈಗಾಗಲೇ ಈ ಪ್ರಮೇಯವನ್ನು ನಾನು ಸಾಧಿಸಿದ್ದೀನಿ. ನೀವು ಮತ್ತೊಂದು ಸಲ ರಿಪೀಟು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಬೇಕು. ABC ಸಮರೂಪಿ DEF, ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಅಂತಾನೆ. ಆಮೇಲೆ ಸರಿಯಾಗಿರ್ತಕ್ಕಂಥ ಸಂಬಂಧ ಯಾವುದು ಅಂತ ಹೇಳ್ತಾ ಇದ್ದಾನೆ. ಬಾಹುಗಳ ಅನುಪಾತಗಳನ್ನು ಕೊಟ್ಟಿದ್ದಾನೆ. ನಾವು ಮೊದಲು ಸರಿಯಾದ ಸಂಬಂಧ ಬರ್ಕೊಳ್ಳೋಣ, ಆಮೇಲೆ ಅದು ಎಲ್ಲೈತಿ 4ರೊಳಗೆ ನೋಡೋಣ ಅಂತ. ಸ್ವಲ್ಪ ನೋಡ್ರಿ, ಒಂದನೇ ಕೋನ ಇದಕ್ಕೆ ಸಮ, ಎದಾಗಿಂದ D ಅನುರೂಪ ಐತಿ, B ಕೋನ ಈಕ್ ಐತಿ, ಆಮೇಲೆ C ಎದಕ್ಕಿರಬೇಕು, Fಕ್ಕೆ ಇರಬೇಕು, ಹೌದಾ? ನಾನು ಈ ಸಮರೂಪತೆ ಕ್ರಮ ಸರಿಯಾಗಿ ಬರಿತೀನಿ ನೋಡ್ರಿ. ABC ಸಮರೂಪಿ, A ಕೋನ BCಗೆ ಅಭಿಮುಖ ಅಂದ್ರೆ ABC ಸಮರೂಪಿ, ABC ಸಮರೂಪಿ ತ್ರಿಭುಜ ಎದಾಗಿಂದ ಇಲ್ಲಿ Dಗೆ ಸಮ, ಆಮೇಲೆ ಬಿ ಇಲ್ಲಿ ನೋಡ್ರಿ ಈಗೆ ಸಮ, ಆಮೇಲೆ ಮುಂದೆ ಯಾವುದು ಉಳಿತದೋ F ಅಲ್ಲ,
ಎಫ್ ಎಫ್ ಡಿ ಇ ಎಫ್ ಸಿ ನಾಗಿಂದ ಎಫ್ಗೆ ಸಮ ಆಗ್ತದೆ. ಸಿ ನಾಗಿಂದ ಎಫ್ ಅನುರೂಪ ಶೃಂಗಗಳು ಬರುವಂಗೆ ಕ್ರಮ ಕರೆಕ್ಟ್ ಬರ್ಕೋಬೇಕು, ಇಲ್ಲಾಂದ್ರೆ ತಪ್ಪು ಅನುಪಾತ ಬಂದ್ಬಿಡುದು. ನಾ ಇಲ್ಲಿ ಯಾವುದಂತ ಮೊದಲು ಒಂದೊಂದು ನೋಡೋಕೆ ಹೋಗಿಲ್ಲ, ಸರಿಯಾದ ಅನುಪಾತ ಬರ್ಕೊಂಡ್ಬಿಡ್ತೀನಿ. ಎರಡು ತ್ರಿಭುಜಗಳ ಸಮರೂಪಿ ಆಗಿದ್ದು ಅಂದ್ರೆ ಅವುಗಳ ಅನುರೂಪ ಬಾಹುಗಳು ಹೆಂಗಿರಬೇಕು, ಸಮಾನುಪಾತದಾಗಿರ್ಬೇಕು. ನಾ ಅನುರೂಪ ಬಾಹುಗಳ ಕ್ರಮ ಬರುವಂಗೆ ತ್ರಿಭುಜಗಳನ್ನ ಹೆಸರಿಸ್ಕೊಂಡಿದ್ದೀನಿ. ಈಗ ಅನುಪಾತ ಬರಿತೀನಿ ನೋಡಿ, ಎ ಬಿ ಡಿವೈಡ್ ಬೈ ಡಿ ಇ ಬರಿತೀನಿ. ಎ ಬಿ ಡಿವೈಡ್ ಬೈ ಡಿ ಇ ಬರೆಯೋಣ, ಎ ಬಿ ಬೈ ಡಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಬರೆಯೋಣ, ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಬರೆಯೋಣ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಬರೆಯೋಣ. ಈಗ ಎ ಬಿ ಬೈ ಡಿ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಈಕ್ವಲ್ ಟು ಎ ಸಿ ಅಪಾನ್ ಡಿ ಎಫ್. ಈ ನಾಲ್ಕರೊಳಗೆ ಎಲ್ಲೈತೆ ನೋಡ್ರಿ, ಆಪ್ಷನ್ ಏದಾಗ ಐತಿ ಎ ಬಿ ಬೈ ಡಿ ಬಿ ಸಿ ಅಪಾನ್ ಎ ಎಫ್ ಎ ಸಿ ಬೈ ಡಿ ಎಫ್ ಇಲ್ಲಿದೆ. ಹಾಗಾಗಿ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇದೆಲ್ಲೂ ಇರಲಿ, ಮೊದಲು ಅದನ್ನು ಗಮನಿಸ್ಕೊಂಡ್ವಿ ಅಂದ್ರೆ ಸರಿಯಾದಂಥ ಉತ್ತರ ಎಲ್ಲೈತೆ ಅಂತ ನಮಗೆ ಗುರುತಿಸಲಿಕ್ಕೆ ಆಗ್ತದೆ. ಈ ರೀತಿ ನೀವು ಏನು ಮಾಡಬೇಕು, ಹೋಲಿಸ್ಕೋಬೇಕು. ಸರಿ, ಮುಂದಿನ ಒಂದು ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಸಿ ಈಕ್ವಲ್ ಟು ಬಿ ಎಸ್ ಸಿ ಆಗುವಂತೆ ಡಿ ಯು ಬಿ ಸಿ ಯ ಮೇಲಿನ ಬಾಹುವಾಗಿದೆ. ಆವಾಗ ಎ ಬಿ ಇಂಟು ಎ ಸಿ ಈಸ್ ಈಕ್ವಲ್ ಟು ಎ ಡಿ ಇಂಟು ಬಿ ಸಿ ಎಂದು ಸಾಧಿಸಿ. ಈಗ ತಾನೇ ಮಾಡಿದ್ದು ನೋಡ್ರಿ, ಅದ ಪ್ರಶ್ನೆಗೆ ತೆರನಾಗಿರ್ತಕ್ಕಂಥದ್ದು ಇದೆ ಅದು ನೋಡ್ರಿ. ಈಗ ತಾನೇ ಒಂದು ಸಮಸ್ಯೆಯನ್ನು ಮಾಡಿದ್ದೀವಿ, ಅದಕ್ಕೆ ಸಿಮಿಲರ್ ಅದ, ಅದರ ಅನುಪಾತ ಸ್ವಲ್ಪ ಚಾಯ್ಸ್ ಮಾಡಬೇಕಾದದ್ದು ಬೇರೆ ಐತೆ ಅಷ್ಟೇ. ಅದಕ್ಕೋಸ್ಕರ ಇದನ್ನು ಇನ್ನೂ ಕೂಡ ಮುಂದುವರಿಸ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಇದು ನಿಮಗೆ ಎ, ಇದು ಬಿ, ಆಮೇಲೆ ಇದು ಸಿ. ಡಿ ಇದ್ದದ್ದು ಏನದ, ಬಿ ಸಿ ಮೇಲೇನು ಬಿಂದು ಐತೆ. ಹೆಂಗಂದ್ರೆ ಇಲ್ಲಿ ಬಿ ಎಸ್ ಸಿ ಕೋನ್ ಇದ್ದದ್ದು ಎ ಡಿ ಸಿ ಸಮ ಇದೆ, ಬಿ ಎಸ್ ಸಿ ಈಕ್ವಲ್ ಟು ಎ ಡಿ ಸಿ. ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎ ಸಿಗಳಲ್ಲಿ ಇವೆರಡು ತ್ರಿಭುಜಗಳಲ್ಲಿ ಸಾಮ್ಯತೆ ಏನೈತಿ ನೋಡ್ತಾ ಹೋಗ್ರಿ. ಈಗಲೇ ಬರೆದಿದ್ದೀರಿ ಜಸ್ಟ್. ಕೋನ್ ಬಿ ಎ ಸಿ ಈಕ್ವಲ್ ಟು ಏನಂತ ಹೇಳ್ರಿ, ಕೋನ್ ಬಿ ಎ ಸಿ ಈಕ್ವಲ್ ಟು ಕೋನ್ ಎ ಡಿ ಸಿ ಐತಿ, ಹೌದಾ? ಆಮೇಲೆ ಕೋನ್ ಎ ಸಿ ಬಿ ಈಕ್ವಲ್ ಟು ಕೋನ್ ಎ ಸಿ ಬಿ ಈಕ್ವಲ್ ಟು ಏನು, ಕೋನ್ ಎ ಸಿ ಡಿ. ಇದು ಸಾಮಾನ್ಯ, ಇದು ದತ್ತದೊಳಗೈತಿ, ಇದು ಸಾಮಾನ್ಯ ಆಯಿತು. ಹಾಗಾಗಿ ಮೂರನೇ ಕೋನ್ ಆಟೋಮೆಟಿಕ್ ಸೇಮ್ ಆಯಿತು, ಅದನ್ನೇನು ಬರೀದು ಬೇಡ. ನೇರವಾಗಿ ನಾನು ಏನು ಮಾಡ್ತೀನಿ, ಈಗ ತ್ರಿಭುಜ ಎ ಸಿ ಉಳಿತು ಯಾವುದು, ಬಿ. ಸಮರೂಪಿ ತ್ರಿಭುಜ ಡಿ ಸಿ ಉಳಿತು ಯಾವುದು, ಡಿ ಸಿ ಎ ಆಯಿತು. ಕಾರಣ ಏನು, ಕೋನ ನಿರ್ಧಾರಕ ಗುಣ. ಸರಿ, ಈಗ ಇದರಿಂದ ಇವು ಸಮರೂಪಿ ಆಗಿರೋದ್ರಿಂದ ಎ ಸಿ ಬೈ ಡಿ ಸಿ ಈಕ್ವಲ್ ಟು ಸಿ ಬಿ ಡಿವೈಡೆಡ್ ಬೈ ಸಿ ಎ ಈಕ್ವಲ್ ಟು ಏನು ಬರೀತೀರಿ, ಎ ಬಿ ಡಿವೈಡ್ ಬೈ ಡಿ ಎ ಅಂತ ಬರೀತೀರಿ. ಎ ಬಿ ಡಿವೈಡೆಡ್ ಬೈ ಡಿ ಎ, ನಿಮ್ಗೇನು ಬೇಕಾಗಿತ್ತು ನೋಡ್ರಲ್ಲಿ, ಎ ಬಿ ಎ ಸಿ ಬರಬೇಕು. ಎ ಬಿ ಬರ್ಬೇಕಂದ್ರೆ ಇದನ್ನ ತೊಗೋಬೇಕಾ, ಎ ಸಿ ಬರ್ಬೇಕಂದ್ರೆ ಇದನ್ನ ತೊಗೋಬೇಕಾ. ಎ ಸಿ ಡಿ ಸಿ ಎಲ್ಲ ಎ ಬಿ ಇಂಟು ಎ ಸಿ ಬರ್ತೈತೆ. ಸಿ ಬಿ ಇಂಟು ಡಿ ಎ ಅಂದ್ರೆ ಫಸ್ಟ್ ಅನುಪಾತ ಬಿಡ್ರಿ. ಈ ಹಿಂದಿನ ಸಮಸ್ಯೆ ಒಳಗೆ ಏನು ಮಾಡಿದ್ವಿ, ಲಾಸ್ಟ್ದು ಬಿಟ್ಟು ಫಸ್ಟು ಏನೋ ತೊಗೊಂಡಿದ್ವಿ, ಈಗ ಇವೆರಡು ತೊಗೊಂಡ್ಬಿಡ್ರಿ, ನಿಮ್ಗೆ ಉತ್ತರ ಬಂದ್ಬಿಡ್ತದೆ. ಸಿ ಬಿ ಇಂಟು ಡಿ ಎ, ಇಲ್ಲಿ ಕೇಳಿದ್ದೆ ಏನದ, ಎ ಬಿ ಎ ಸಿ ಅದ, ಎ ಬಿ ಇಂಟು ಎ ಸಿ. ಇದರಿಂದ ಎ ಬಿ ಇಂಟು ಎ ಸಿ ಈಕ್ವಲ್ ಟು ನೇರವಾಗಿ ಬರೆದ್ಬಿಡ್ತೀನಿ ನೋಡ್ರಿ, ಎ ಬಿ ಇಂಟು ಎ ಸಿ ಈಕ್ವಲ್ ಟು ಎ ಡಿ ಇಂಟು ಬಿ ಸಿ. ಇಲ್ಲಿ ಎ ಡಿ ಬಂದದ, ಇಲ್ಲಿ ಬಿ ಸಿ ಬಂದದ, ಎ ಡಿ ಇಂಟು ಬಿ ಸಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸುಲಭ ಪ್ರಶ್ನೆ. ಇದೇ ಸೇಮ್ ಪ್ರಶ್ನೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈ ಮೊದಲನೇ ಎರಡನೇ ಅನುಪಾತ ತಗೊಂಡ್ರೆ ಅಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಅಂತ ಸಾಧಿಸಿದ್ರಿ. ಅದನ್ನು ಇನ್ನೊಂದು ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿ, ಮತ್ತೆ ಮೂಲ ಸಮಾನುಪಾತತೆ ಪ್ರಮೇಯ ಕೇಳಿದ್ದಾರೆ. ಇದು ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂಥದ್ದಿದೆ. ಅಷ್ಟು ಸಲ ನೀವು ಎಷ್ಟು ಸಲ ಬಂದಿದ್ದಿಲ್ಲ ವಿಡಿಯೋ ರೆಫರ್ ಮಾಡಿ ವರ್ಕ್ ಮಾಡೋಂಥವ್ರು ಮತ್ತೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಸಲ ಬಂದಿದೆ ನೋಡಿ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಬಂದಿದೆ. ಅದರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಇದೆ. ತ್ರಿಭುಜ ಎ ಬಿ ಸಿನಲ್ಲಿ ಡಿ ಇ ಸಮಾಂತರ ಏನಿದೆ, ಬಿ ಸಿ ಆಗಿದೆ. ಡಿ ಇ ಸಮಾಂತರ ಬಿ ಸಿ ಆಗಿದೆ. ಎ ಡಿ 8 ಸೆಂಟಿಮೀಟ್ರ್ ಇದೆ, 8 ಸೆಂಟಿಮೀಟ್ರ್ ಕೊಡ್ತಾನೆ. ಡಿ ಬಿ 12 ಕೊಡ್ತಾನೆ. ಆಮೇಲೆ ಎ ಇ 6 ಇದೆ. ಹಾಗಾದರೆ ಈ ಸಿಯ ಉದ್ದವನ್ನು ಅಷ್ಟೇ ಅಲ್ಲದ ಡಿ ಇ ಅನುಪಾತ ಬಿ ಸಿ ಕಂಡುಹಿಡಿರಿ ಅಂತ ಹೇಳ್ತಾನೆ. ಡಿ ಇ ಬಿ ಸಿ ಕಂಡುಹಿಡಿ ಅಂತ ಹೇಳ್ತಾನೆ. ಸರಿ, ನಾವೀಗ ಇ ಸಿಯನ್ನು ಕಂಡುಹಿಡಿದ ಮೇಲೆ ಈಸಿಲಿ ಡಿ ಇ ಮತ್ತು ಬಿ ಸಿ ಅನುಪಾತವನ್ನು ಕಂಡುಹಿಡ್ಲಿಕ್ಕೆ ಬರ್ತದೆ. ಮೊದಲಿಗೆ ತ್ರಿಭುಜ ಎ ಬಿ ಸಿನಲ್ಲಿ ಡಿ ಇ ಇದ್ದದ್ದು ಬಿ ಸಿಗೆ ಸಮಾಂತರ ಇದೆ ನೋಡಿರಿ. ಡಿ ಇ ಸಮಾಂತರ ಬಿ ಸಿ ಇದೆ. ಆ ಕಾರಣಕ್ಕೋಸ್ಕರ ಎ ಡಿ ಅಪಾನ್
ತೇಲ್ಸನ ಪ್ರಮೇಯದ ಪ್ರಕಾರ ಎ ಡಿ ಅಪಾನ್ ಡಿ ಬಿ ಇಕ್ವಲ್ ಟು ಏನು ಬರೀತೀರಿ? ಎ ಡಿ ಅಪಾನ್ ಡಿ ಬಿ ಇಕ್ವಲ್ ಟು ಏನು ಬರೀತೀರಿ? ಎ ಇ ಅಪಾನ್ ಇ ಸಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರೀತೀರಿ. ಎ ಡಿ ಅಪಾನ್ ಡಿ ಬಿ, ಎ ಡಿ 8 ಇದೆ, ಡಿ ಬಿ ಎಷ್ಟಿದೆ? 12 ಇದೆ. 12 ಇದೆ. ಎ ಇ ಎಷ್ಟಿದೆ? 6 ಇದೆ. ಇ ಸಿ ಗೊತ್ತಿಲ್ಲ, ಅದನ್ನು ಹಂಗೆ ಹೇಳ್ರಿ. ಹೌದಾ? ಓರೆ ಗುಣಾಕಾರ ಮಾಡಿರಿ. 8 ಇಂಟು ಇ ಸಿ ಈಕ್ವಲ್ ಟು 6 ಗುಂಡ್ಲೆ ಎಷ್ಟಾಗ್ತದೆ? 12 ಆಗ್ತದೆ. ಅಂದ್ರೆ ಇ ಸಿ ಈಕ್ವಲ್ ಟು 6 ಗುಂಡ್ಲೆ 12 ಬಾಗ್ಲೆ ಎಷ್ಟು? 8. 4 2 8, 4 3 12, 2 1 2 3 ಅಂದ್ರೆ 3 3 ಗುಣಾಕಾರ ಮಾಡಿದ್ರೆ 9 ಸೆಂಟಿಮೀಟರ್ ಬಂತು. ಯಾವುದು? ಇ ಸಿಯ ಬೆಲೆ ಎಷ್ಟು ಬಂತು ಈಗ ನಮಗೆ? 9 ಸೆಂಟಿಮೀಟರ್. ಇದು ಗೊತ್ತಾಯಿತು. ಹೌದಾ? 9 ಸೆಂಟಿಮೀಟರ್ ಗೊತ್ತಾಯ್ತು. ನಿಮಗೇನು ಕೇಳ್ತಾನವ? ಯಾವುದು? ಡಿ ಇ ಅನುಪಾತ ಬಿ ಸಿ ಕೇಳ್ತಾನೆ. ಈಗ ನೋಡ್ರಿ, ಎ ಡಿ ಬೈ ಎ ಬಿ ಇದ್ದದ್ದು ಈಗ ಇಲ್ಲೇ ಪೂರ್ಣ ಮಾಡೋಣ ನೋಡ್ರಿ. ಅದನ್ನ ಎ ಡಿ ಡಿವೈಡೆಡ್ ಬೈ ಎ ಬಿ ಇದ್ದದ್ದು ಯಾವುದಕ್ಕೆ ಸಮ ಇರಬೇಕು? ಡಿ ಇ ಡಿವೈಡೆಡ್ ಬೈ ಬಿ ಸಿಗೆ ಸಮ ಇರಬೇಕು. ಇನ್ನೊಂದು ಅನುಪಾತ ಎ ಇ ಬೈ ಎ ಸಿ ಇರಬೇಕು. ಅದು ಅವಶ್ಯ ಇಲ್ಲ ನಮಗೆ. ಒಂದು ಅನುಪಾತ ಒಂದು ಜೊತೆ ತೊಗೊಂಡ್ರೆ ಸಾಕು. ಎ ಡಿ ಬೈ ಎ ಬಿ ಈಕ್ವಲ್ ಟು ತೇಲ್ಸನ ಉಪಪ್ರಮೇಯದ ಪ್ರಕಾರ ಎ ಡಿ ಬೈ ಎ ಬಿ ಈಕ್ವಲ್ ಟು ಡಿ ಅಪಾನ್ ಬಿ ಸಿ. ಎ ಡಿ ಎಷ್ಟಿದೆ? 8 ಇದೆ. ಎ ಬಿ ಎಷ್ಟು ಆಕೈತೆ ನೋಡಿರಿ? 8 12 ಕೂಡಿಸ್ರಿ. ಎದಿಂದ ಬಿದವರೆಗಿನ ಉದ್ದ ತೊಗೋಬೇಕಲ್ಲ. 8 ಮತ್ತು 12 ಕೂಡಿಸ್ಕೋಬೇಕು. 8 12 ಕೂಡಿಸ್ರಿ ಎಷ್ಟಾಯಿತು? 20 ಆಯ್ತು. ಈಕ್ವಲ್ ಟು ಏನಾಯ್ತು ನೋಡ್ರಿ? ಡಿ ಇ ಡಿವೈಡೆಡ್ ಬೈ ಬಿ ಸಿ ಆಯ್ತು. 4ರಿಂದ ಕಟ್ತಾ ಬಿಡ್ರಿ. 4 2 8, 4 2 8, ಆಮೇಲೆ 4 5 20, 2/5 ಅಂದ್ರೆ ಡಿ ಇ ಅಪಾನ್ ಬಿ ಸಿ. ಅಂದರೆ ಇದರ ಅರ್ಥ ಡಿ ಇ ಅನುಪಾತ ಬಿ ಸಿ, ಡಿ ಇ ಅನುಪಾತ ಬಿ ಸಿ ಈಕ್ವಲ್ ಟು ಉತ್ತರ ಎಷ್ಟು? 2/5 ಅಂದ್ರೆ 2/5. ಡಿ ಇ ಅನುಪಾತ ಬಿ ಸಿ ಈಕ್ವಲ್ ಟು 2/5 ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಮತ್ತೊಂದು ಪ್ರಶ್ನೆ ನೋಡ್ರಿ. ಅದು ಸೇಮ ರಿಪೀಟ್ ಆಗಿದೆ ಬೈ ಮಿಸ್ಟೇಕ. ಮುಂದಿನ ಪ್ರಶ್ನೆ ನೋಡ್ರಿ. ಇದು ಒಂದು ಸ್ವಲ್ಪ ವಿಶೇಷ, ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ನ ಮಧ್ಯರೇಖೆಗಳಾಗಿವೆ. ಎ ಬಿ ಸಿ ಪಿ ಕ್ಯೂ ಆರ್. ಎ ಬಿ ಸಿ ಅಂತ ಒಂದು ತ್ರಿಭುಜ ಇದೆ, ಆಮೇಲೆ ಪಿ ಕ್ಯೂ ಆರ್ ಅಂತ ಒಂದು ತ್ರಿಭುಜ ಇದೆ. ಇದನ್ನು ಎ ಬಿ ಸಿ ತಗೊಳ್ಳೋಣ, ಆಮೇಲೆ ಇದನ್ನು ಪಿ ಕ್ಯೂ ಆರ್ ಅಂತ ತಗೊಳ್ಳೋಣ. ಪಿ ಕ್ಯೂ ಆರ್ ಅಂತ ತಗೊಳ್ಳೋಣ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಎ ಡಿ ಮತ್ತು ಪಿ ಎಮ್ಗಳು, ಎ ಡಿ ಇದು ಮಧ್ಯರೇಖೆ ಎ ಡಿ ಅಂದರೆ ಇದರ ಅರ್ಥ ಬಿ ಡಿ ಭಾಗ ಸಿ ಡಿ ಭಾಗ ಅಷ್ಟ ಆಗ್ತದೆ. ಪಿ ಎಮ್ ಇಲ್ಲಿ ಪಿ ಶೃಂಗದಿಂದ ಎಮ್ ಪಿ ಎಮ್ ಹೇಳಿರಿ. ಇದರ ಅರ್ಥ ಕ್ಯೂ ಎಮ್ದು ಉದ್ದ ಆಮೇಲೆ ಎಮ್ ಆರ್ದು ಉದ್ದ ಅರ್ಥ ಅಷ್ಟಾಗ್ತದೆ. ಮಧ್ಯರೇಖೆಗಳು ಅವು ಪಿ ಏನು ಎ ಡಿ ಮತ್ತು ಪಿ ಎಮ್ಗಳು ಕ್ರಮವಾಗಿ ಎ ಬಿ ಸಿ ಪಿ ಕ್ಯೂ ಆರ್ನ ಮಧ್ಯರೇಖೆಗಳಾಗಿದ್ದು, ತ್ರಿಭುಜ ಎ ಬಿ ಸಿ ಇದ್ದದ್ದು ಸಮರೂಪಿ ಇದೆ. ಅದಕ್ಕೆ ಪಿ ಕ್ಯೂ ಆರ್ಗೆ ಸಮರೂಪಿ ಇದೆ. ಹಾಗಿರಬೇಕಾದ್ರೆ ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಎ ಡಿ ಅಪಾನ್ ಪಿ ಎಮ್, ಎ ಡಿ ಅಪಾನ್ ಪಿ ಎಮ್ ಅಂತ ಸಾಧಿಸ್ಬೇಕಂದ್ರೆ ನಮಗೆ ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿಯತನ್ನು ಸಾಧಿಸಿದ್ರೆ ಈ ಅನುಪಾತ ಬಂದ ಬರ್ತದೆ. ಈ ಎರಡು ಮಾರ್ಕ್ ಮಾಡಿದ್ನಲ್ಲ, ಇವು ಎರಡು ತ್ರಿಭುಜಗಳು ನಮಗೆ ಸಮರೂಪಿಯತನ್ನು ಸಾಧಿಸ್ಕೋಬೇಕು. ಅದು ಹೆಂಗಂತ ನೋಡೋಣ ಸ್ವಲ್ಪ. ಈಗ ತ್ರಿಭುಜ ಎ ಬಿ ಸಿ ನಾನು ನೇರವಾಗಿ ಇದನ್ನ ತಗೊಳ್ತೇನೆ. ಎ ಬಿ ಡಿ ಮತ್ತು ತ್ರಿಭುಜ ಎ ಕ್ಯೂ ಎಮ್ಗಳಲ್ಲಿ ಸಾಮ್ಯತೆ ನೋಡ್ರಿ. ಕೋನ್ ಎ ಬಿ ಡಿ ಕೋನ್ ಎ ಕ್ಯೂ ಎಮ್ ಅಲ್ಲ, ಕರೆಕ್ಟ್ ಐತಿ. ಪಿ ಕ್ಯೂ ಎಮ್ ಎಸ್ ಪಿ ಕ್ಯೂ ಎಮ್ಗಳಲ್ಲಿ ದಯವಿಟ್ಟು ಗಮನಿಸಬೇಕು. ಇಲ್ಲಿ ಕೋನ ಬಿ ಐತಲ್ಲ, ಇದು ನೋಡ್ರಿ ಕ್ಯೂಗೆ ಸಮಾನಲ್ಲ. ಯಾಕಂದ್ರೆ ಎ ಬಿ ಸಿ ಇದ್ದದ್ದು ಪಿ ಕ್ಯೂ ಆರ್ಗೆ ಸಮರೂಪಿ ಐತಿ. ಎರಡು ತ್ರಿಭುಜಗಳು ಸಮರೂಪಿ ಆಗಿದ್ರೆ ಅನುರೂಪ ಕೋನಗಳು ಹೆಂಗಿರ್ತಾವೆ? ಸಮ ಆಗೇ ಇರಬೇಕು. ಕೋನ್ ಎ ಬಿ ಡಿ ಯಾವುದಕ್ಕೆ ಸಮ ಆತಂದ್ರೆ ಕೋನ್ ಎ ಕ್ಯೂ ಎಮ್ಗೆ ಸಮ ಆತ. ಎ ಕ್ಯೂ ಎಮ್ಗೆ ಸಮ ಸಾರಿ ಪಿ ಕ್ಯೂ ಎಮ್ ಪಿ ಕ್ಯೂ ಎಮ್ಗೆ ಸಮ ಆತ. ಬಂದಾಯ್ತಾ? ಇನ್ನು ನೋಡ್ರಿ, ನಮಗೆ ಕೋನ್ ಬಿ ಎ ಸಿ ಐತಲ್ಲ, ಬಿ ಎ ಸಿ ಈಗ ನಾನು ಸ್ವಲ್ಪ ಈ ತ್ರಿಭುಜ ಬಿಟ್ಟು ಸ್ವಲ್ಪ ಬೇರೆ ಮುಂದಕ್ಕೆ ಹೋಗ್ತೇನೆ ನೋಡ್ರಿ. ಬಿ ಎ ಸಿ ಕೋನ್ ಇದ್ದದ್ದು ಕ್ಯೂ ಪಿ ಆರ್ಗೆ ಸೇಮ್ ಇರ್ತದೆ. ಕೋನ್ ಕ್ಯೂ ಪಿ ಆರ್ಗೆ ಸೇಮ್.
ಇದಕ್ಕೆ ಅರ್ಧಲೇ ಗುಣಿಸ್ಕೋರಿ. ಅರ್ಧ ಕೋನ್ ಬಿ ಎ ಸಿ ಈಕ್ವಲ್ ಟು ಅರ್ಧ ಕೋನ್ ಕ್ಯೂ ಪಿ ಆರ್ ಆಯ್ತು. ಇವು ಇದಕ್ಕೆ ಎರಡಕ್ಕೂ ಇಲ್ಲೇನು ಎರಡು ಸಂಬಂಧಗಳನ್ನು ಬರ್ದಿಲ್ಲ, ಇದು ಎರಡಕ್ಕೂ ಇದ ಕಾರಣ. ಏನು ಕಾರಣ ಅಂದ್ರೆ ತ್ರಿಭುಜ ಎ ಬಿ ಸಿ ಇದ್ದದ್ದ ಸಮರೂಪಿ ಐತಿ, ಅದಕ್ಕೆ ತ್ರಿಭುಜ ಪಿ ಕ್ಯೂ ಆರ್ಕ್ಕೆ ಸಮರೂಪಿ ಐತಿ. ಸಮರೂಪಿ ಇರೋದ್ರಿಂದ ಅನುರೂಪ ಕೋನಗಳು ಹೆಂಗಿರ್ತಾವೆ, ಸಮನಾಗಿರ್ತಾವೆ. ಅರ್ಧ ಬಿ ಎಸ್ ಸಿ ಮಾಡಿರೋದು ಇಲ್ಲಿ ನೋಡ್ರಿ, ಮಧ್ಯರೇಖೆ ಅಭಿಮುಖವಾಗಿರ್ತಕ್ಕಂಥ ಶೃಂಗದಿಂದ ಮಧ್ಯರೇಖೆಯನ್ನು ಎಳೆದಾಗ ಈ ಶೃಂಗದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಸರಿಯಾಗಿ ದ್ವಿಭಾಗಿಸಲ್ಪಡ್ತೈತೆ. ಅದು ಅಂದ್ರೆ ಅರ್ಧ ಬಿ ಎ ಸಿ ಅಂದ್ರೆ ಬಿ ಎ ಡಿ ಸಮ. ಕೋನ್ ಬಿ ಎ ಡಿ ಇದ್ದದ್ದು ಕೋನ್ ಅರ್ಧ ಕ್ಯೂ ಪಿ ಆರ್ ಅಂದ್ರೆ ಕೋನ್ ಕ್ಯೂ ಪಿ ಎಮ್ಗೆ ಸಮ. ಕೋನ್ ಕ್ಯೂ ಪಿ ಎಮ್ಗೆ ಸಮ. ಕೋನ್ ಕ್ಯೂ ಪಿ ಎಮ್ಗೆ ಸಮ. ಈಗ ಎರಡು ಜೊತೆ ಕೋನಗಳು ಸಮ ಅದು ಅಂದ್ರೆ ಮೂರನೇದ್ದು ಡಿ ನಾಗಿಂದ ಎಮ್ ನಾಗಿಂದ ಸಮ ಆಗಬೇಕಿಲ್ಲ. ಆದ್ದರಿಂದ ಕೋನ್ ಇಲ್ಲೇ ಬರ್ತೀನಿ ನೋಡಿ, ಕೋನ್ ಎ ಡಿ ಬಿ ಈಕ್ವಲ್ ಟು ಕೋನ್ ಪಿ ಎಮ್ ಕ್ಯೂ. ಈಗ ಇವು ಎರಡು ತ್ರಿಭುಜದೊಳಗೆ. ಆದ್ದರಿಂದ ತ್ರಿಭುಜ ಯಾವುದದು, ಇಲ್ಲೇ ಮೊದಲನೇದು ಬಿ ಎ, ನೆಕ್ಸ್ಟ್ ಯಾವುದು ಡಿ. ಬಿ ಎ ಆಮೇಲೆ ಡಿ. ಇಲ್ಲ ಹಿಂಗೆ ಬಂದು ಹೋಲಿಸ್ಕೊಳ್ಳೋದು ಹೆಂಗೆ ಅಂತ ಅದನ್ನ ಹಿಂಗೂ ಹೇಳ್ತೇನೆ ನೋಡಿ. ಆದ್ದರಿಂದ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ. ಇಲ್ಲಿ ಎ ಅನುರೂಪವಾಗಿದ್ದು ಯಾವುದೈತೆ ನೋಡ್ರಿ ಈ ಮೂರರೊಳಗೆ. ಇಲ್ಲಿ ಮೊದಲನೇ ಕೋನ ತೊಗೊಂಡಿದ್ರೆ ಇಲ್ಲಿ ಬಿ ಎ ಡಿ ಪೀಕ್ ಐತಿ ಅಂದ್ರೆ ತ್ರಿಭುಜ. ಇಲ್ಲಿ ಪಿ ತಗೋರಿ. ಬಿಗೆ ಸೇಮ್ ಯಾವುದಾ, ಬಿ ಅನುರೂಪವಾಗಿರ್ತಕ್ಕಂಥದ್ದು ಯಾವುದೈತೆ ನೋಡ್ರಿ, ಕ್ಯೂ ಐತಿ. ಕ್ಯೂ ಬೇಕು, ಇನ್ನೇನು ಬರಿಬೇಕು, ಪಿ ಕ್ಯೂ ಬರೆದ ಇನ್ನೇನು ಬರಿಬೇಕು, ಎಮ್ ಬರಿಬೇಕು, ಆರ್ ಅಲ್ಲ ಎಮ್. ಈ ಎರಡು ತ್ರಿಭುಜಗಳನ್ನು ತೊಗೊಂಡಿದ್ರಿ ಎ ಬಿ ಡಿ ಮತ್ತು ಪಿ ಕ್ಯೂ ಎಮ್ದಾಗ ನೋಡತ್ತೀರಿ ನಾವು. ಎ ಬಿ ಡಿ ಮತ್ತು ಪಿ ಕ್ಯೂ ಎಮ್ದೊಳಗೆ ಇವೆರಡು ಸಮರೂಪಿ ಆದವು. ಸಮರೂಪಿ ಆಗೋದ್ರಿಂದ ಅನುರೂಪ ಬಾಹುಗಳು ಸಮಾನುಪಾತದಾಗಿರ್ಬೇಕು. ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಬಿ ಡಿ ಅಪಾನ್ ಏನು ಕ್ಯೂ ಎಮ್ ಈಕ್ವಲ್ ಟು ಏನಾಗಬೇಕು, ಎ ಡಿ ಅಪಾನ್ ಪಿ ಎಮ್ ಆಗಬೇಕು. ಆದರೆ ಏನು ಸಾಧಿಸಬೇಕಾಗಿತ್ತು ಅದನ್ನು ನೋಡ್ಬೇಕು. ನಿಮಗೆ ಏನು ಸಾಧಿಸಬೇಕಾಗಿತ್ತು ನೋಡಿ, ಎ ಬಿ ಅಪಾನ್ ಪಿ ಕ್ಯೂ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಬಂದೈತಿ, ಎ ಡಿ ಅಪಾನ್ ಪಿ ಎಮ್ ಬರಬೇಕು, ಎ ಡಿ ಅಪಾನ್ ಪಿ ಎಮ್ ಬಂದೈತಿ. ಅಂದ್ರೆ ಫಸ್ಟ್ದ ಲಾಸ್ಟ್ದ ಅನುಪಾತ ತಗೋರಿ, ನಡುವಿನ ಅನುಪಾತ ನಮಗೆ ಅವಶ್ಯ ಇಲ್ಲ, ಅದಕ್ಕೆ ಬಿಟ್ಬಿಡಿ. ಅದಕ್ಕೆ ಏನು ಬರಿತೀನಿ ನಾ ಇದರಿಂದ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಕ್ವಲ್ ಟು ಏನು ಬರೆಯೋಣ, ಎ ಡಿ ಅಪಾನ್ ಪಿ ಎಮ್ ಆಗ್ತದೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಅರ್ಥ ಮಾಡ್ಕೊಂಡ್ರಾ? ಮತ್ತೆ ಪ್ರಮೇಯ ಬಂದಿದೆ, ಇದನ್ನು ನೀವೇ ಮಾಡಬೇಕು. ಈಗಾಗಲೇ ನಾನು ಇದನ್ನು ಸಾಧಿಸಿದ್ದೀನಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ಎ ಬಿ ಸಿ ಇದ್ದದ್ದು ಕ್ಯೂ ಆರ್ ಪಿಗೆ ಸಮರೂಪಿಯತನ್ನು ತೋರಿಸಲಿಕ್ಕೆ ಬಳಸಿರುವ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೆಯಿರಿ. ಇಲ್ಲಿ ಯಾವ ನಿರ್ಧಾರಕ ಗುಣವನ್ನು ಅನುಸರಿಸೈತಿ ಅನ್ನೋದನ್ನು ನೋಡಬೇಕು. 2/6 ಇದು ಯಾವುದು ಅನುಪಾತ ತಗೋಬೇಕು. ಬಾಹುಗಳನ್ನು ಕೊಟ್ಟಿದ್ದಾನೆ, ಬಾಹುಗಳ ಅಳತೆ ಇದೆ ಅಂದರೆ 3 ಅನುರೂಪವಾಗಿರ್ತಕ್ಕಂಥ ಬಾಹುಗಳ ಅನುಪಾತಗಳು ಸಮ ಇರಲೇಬೇಕು. ಸಮರೂಪಿಯತನ್ನು ತೋರಿಸ್ಬೇಕು ಅಂತ ನಾವು ಬಾಹುಗಳನ್ನು ಹೋಲಿಸ್ಕೋತೀವಿ ಇಲ್ಲಿ. ಹಾಗಾಗಿ ಬಾಹು ನಿರ್ಧಾರಕ ಗುಣ. ಆ ಗುಣ ಅಷ್ಟೇ ಹೇಳೋದು, ಅದನ್ನು ಸಾಧಿಸಂದಿಲ್ಲ. ಅದನ್ನು ಸಾಧಿಸಂದಿದ್ರೆ ನಾನು ಎಲ್ಲ ಸಾಧಿಸಿ ಅದನ್ನು ಪ್ರೂಫ್ ಕೊಡ್ತಿದ್ದೆ ನಿಮಗೆ. ಬಾಹು ನಿರ್ಧಾರಕ ಗುಣವನ್ನು ಇಲ್ಲಿ ನಾವು ಬಳಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಮುಂದಿನ ಒಂದು ಪ್ರಶ್ನೆ, ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಎ ಬಿ ಇದಕ್ಕೆ ಎ ಬಿ ಅನ್ನೋನು, ಆಮೇಲೆ ಇದಕ್ಕೆ ಸಿ ಡಿ ಅನ್ನೋನು. ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಎ ಸಿ ಸಮಾಂತರ ಬಿ ಡಿ, ಎ ಸಿ ಸಮಾಂತರ ಬಿ ಡಿ ಆಗಿರುವಂತೆ, ಎ ಸಿ ಸಮಾಂತರ ಬಿ ಡಿ ಆಗಿರುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಮತ್ತು ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಬಿ ಒ ಡಿ ಎಂದು ಸಾಧಿಸಿ. ಇದು ಓನಾಗಿ ಸಂಧಿಸಿದವು ಇವೆರಡು ಎ ಬಿ ಮತ್ತು ಸಿ ಡಿ ರೇಖೆಗಳು. ಸರಿನಾ? ಡಯಾಗ್ರಾಮ್ ನಾವು ಹಾಕೋಬೇಕಿಲ್ಲ. ದಯವಿಟ್ಟು ಎಲ್ಲರೂ ಲಕ್ಷ ಕೊಡಬೇಕು. ಈ ಎರಡು ತ್ರಿಭುಜಗಳು ಎ ಒ ಸಿ ಇಲ್ಲಿದೆ, ಬಿ ಒ ಡಿ ಎಲ್ಲೈತೆ ನೋಡ್ರಿ, ಬಿ ಒ ಡಿ ಇಲ್ಲದ. ಇವೆರಡು ಒಂದಕ್ಕೊಂದು ಸಮರೂಪಿಯತನ್ನು ಸಾಧಿಸಬೇಕಂದ್ರೆ ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮಕೋನೀಯ ಅದಾವು ಅಂತ ಸಾಧಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಅದು ಹೆಂಗ ಅಂತ ನೋಡ್ರಿ. ತ್ರಿಭುಜ ಎ ಒ ಸಿ ಮತ್ತು ತ್ರಿಭುಜ ಬಿ ಒ ಡಿಗಳಲ್ಲಿ ಸಾಮ್ಯತೆ ಏನಿದೆ ಅನ್ನೋದನ್ನು ಬರಿತಾ ಹೋಗೋಣ. ಇಲ್ಲಿ ಎನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇಲ್ಲಿ ಬಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮ ಆಗಿರಬೇಕು. ಯಾಕಂದರೆ ಪರ್ಯಾಯ ಕೋನಗಳಾಗ್ತವೆ. ಕೋನ ಸಿ ಎ ಒ ಕೋನ ಸಿ ಎ ಒ ಈಕ್ವಲ್ ಟು ಕೋನ
CAO ಈಕ್ವಲ್ ಟು DBO, ಕೋನ DBO ಸಮ ಆಯ್ತು. ಒಂದು ಜೊತೆ ಕೋನ ಸಮ ಆಯ್ತು. ಹಂಗೆ CD ಛೇದಕ ರೇಖೆ ಆಗ್ತದೆ. AC ಮತ್ತು BD ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ರೇಖೆಗಳದಾವ. ಆ ಕಾರಣಕ್ಕೋಸ್ಕರ ಇಲ್ಲಿ C ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ D ನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮನಾಗಿದೆ. ಹಾಗಾಗಿ ಕೋನ ACO ಈಕ್ವಲ್ ಟು ಕೋನ ACO ಈಕ್ವಲ್ ಟು ಏನು ಬರೀತೀರಿ? ACO ಈಕ್ವಲ್ ಟು ಕೋನ BDO ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಓನಲ್ಲಿರ್ತಕ್ಕಂಥ ಕೋನ AOC ಈಕ್ವಲ್ ಟು ಕೋನ AOC ಈಕ್ವಲ್ ಟು ಕೋನ್ BOD. ಇಲ್ಲಿ ನೋಡಿ, ಇವೆರಡಕ್ಕೂ ಕಾರಣ ಏನು? ಪರ್ಯಾಯ ಕೋನಗಳು. ಇವೆಂಥ ಕೋನಗಳು? ಇದಕ್ಕೆ ಕಾರಣ ಏನು? ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ. ಇದು ಕಾರಣ. ಆದ್ದರಿಂದ ತ್ರಿಭುಜ ಯಾವುದದು? AOCನ ಬರೀ ಅವ್ರದಾರ ತಿಳ್ಕೊಡ್ರಿ. ನೀವು ಇದನ್ನ ನೋಡಿ ಬರಲಿಲ್ಲ ತಿಳ್ಕೊಡ್ರಿ. ಅವಾಗ ಹೆಂಗೆ ಬರೆಯೋದು ಅದನ್ನ? ತ್ರಿಭುಜ ಏಕ್ ಯಾವ್ದು ಸೇಮ? ಏಕ್ ಬಿ ಅನುರೂಪ ಐತಿ, ಬಿ. ಆಮೇಲೆ ನೆಕ್ಸ್ಟ್ ಓ ಐತಿ, ಇಲ್ಲಿ ಓಕ್ ಓನ. ಆಮೇಲೆ ಉಳಿತು ಯಾವ್ದೀಗ? ಡಿ ಉಳಿತಲ್ಲ? ಡಿ ಕಾಣಿಸ್ವಲ್ತಾಕಿದ್ರಲ್ಲಿ, ಸಾರಿ ಸಿಕ್ ಯಾವುದು? ಡಿ ಐತಿ, BOD. ಅರ್ಥ ಆಯ್ತಾ? ಇಲ್ಲಾಂದ್ರೆ ಹೆಂಗೆ ಬರೆಯೋದ? ACO ಸಮರೂಪಿ BDO ಬರೆಯೋದು. ಅನುಪಾತಗಳನ್ನು ಚಾಯ್ಸ್ ಮಾಡೋದು ವೇ ನೋಡಿರಲಿ. ಈ ಕ್ರಮವನ್ನು ತಪ್ಪಿರಿ ಭಾಳಷ್ಟು ಜನ, ಅಲ್ಲೇ ನಿಮ್ಮ ಲೆಕ್ಕಾಚಾರ ಎಲ್ಲ ತಪ್ಪಿಡ್ತದೆ. ಈಗ ಏನು ಬರೋದಿಲ್ಲ, ಇದಕ್ಕಿಂತನೂ ನಿಮಗೆ ಈಸಿ ಒಟ್ಟ ತಪ್ಪಬಾರ್ದು ಅಂದ್ರೆ ಅದನ್ನ ಹೋಲಿಸ್ಕೊಳ್ಳೋವಾಗ ಏನು ಮಾಡ್ತೀರಿ, ಮತ್ತು ಮಿಸ್ಟೇಕ್ ಮಾಡ್ತೀರಿ. ಈಗ ನಾನು ಹೇಳ್ತೀನಿ ನೋಡಿ, ಹಿಂಗೆ ಬರೀರಿ. ಇದು ಉತ್ತರ ಕರೆಕ್ಟ್ ಕೊಡ್ತೈತೆ ನಿಮಗೆ. ಆದರೆ ನಿಮಗೆ ಇದನ್ನು ರೂಢಿ ಇಡೋಣ, ಗಮನಿಸ್ರಿ. ಇಲ್ಲಿ ಮೂರು ಕೋನಗಳನ್ನ ಅದಕ್ಕೆ ಬರ್ಕೊಂಡಿದ್ದೀನಿ. ಎರಡರ ಮೇಲೂ ನಡೀತೈತಿ ಇದು. ಕೋನ ನಿರ್ಧಾರ ಕೋನ ಹೇಳ್ಬೋದು ನಾವು. ಇಲ್ಲೇನದ C, ನೆಕ್ಸ್ಟ್ ಏನದ ಓದ. ತ್ರಿಭುಜ ACO ಅನುರೂಪ ಶೃಂಗಗಳನ್ನ ಬರ್ಕೊಂಡೆ. ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ನೋಡ್ರಿ ACO ಇಲ್ಲೇ BDO, ಸರಿನಾ? ಮ್ಯಾಲಿನ ಕ್ರಮದ ಪ್ರಕಾರ ಬರ್ಕೊಳ್ಳಿಲ್ಲ, ಇಲ್ಲಿ ಕ್ರಮದ ಪ್ರಕಾರ ಬರ್ಕೊಂಡೆ. ಇದು ಬಹಳ ಪ್ರಮುಖ ಇಲ್ಲಿ ಹೋಲಿಕೆಯನ್ನು ಮಾಡುವಾಗ ಅನುಪಾತಗಳನ್ನು. ಕಾರಣ ಏನು? ಕೋನ ನಿರ್ಧಾರಕ ಗುಣ. ಕೋನ ನಿರ್ಧಾರಕ ಗುಣದ ಪ್ರಕಾರ ಇದನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಏನು ಸಾಧಿಸಬೇಕಾಗೈತಿ? AOC ಸಮರೂಪಿ BOD ಸಾಧಿಸಬೇಕಾಗೈತಲ್ಲ. ಅನುಪಾತ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಸೇರಿಸಿ ಮತ್ತು AOC ಸಮರೂಪಿ BOD ಎಂದು ಸಾಧಿಸಿ. ಓಕೆ, ಈಗ ನಮಗೆ AOC BOD ಸಮರೂಪಿ ಆಯ್ತಲ್ಲ. ಇದರ ಅರ್ಥ ತ್ರಿಭುಜ AOC ಸಮರೂಪಿ ತ್ರಿಭುಜ BOD ಆಯ್ತಾ ಇಲ್ಲ? ಈ ಅನುಪಾತವನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮಗೆ, ಅದನ್ನು ಬಿಟ್ಬಿಡೋಣ. ಸರಿ, ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಮತ್ತೆ ಪ್ರಮೇಯ ಇದೆ, ಫೆಲ್ಸನ ಪ್ರಮೇಯ. ಇದನ್ನು ನೀವೇ ಮಾಡ್ಕೋಬೇಕು. ಆಮೇಲೆ ಮುಂದಿನ ಪ್ರಶ್ನೆ ಏನಂತ ನೋಡ್ರಿ, 37ನೇ ಪ್ರಶ್ನೆ. ನಿಮಗೆ AD ಕೊಟ್ಟಿದ್ದಾರೆ. ಆಮೇಲೆ AE 1 ಸೆಂಟಿಮೀಟರ್ ಇದೆ. D ಸಮಾಂತರ BC, ಇದು D ಆಗಬೇಕು. D ಸಮಾಂತರ BC, ಇದು D ಸಮಾಂತರ BC ಇದೆ. EC ಅಳತೆಯನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ನೇರ ಪ್ರಶ್ನೆ. ತ್ರಿಭುಜ ABCನಲ್ಲಿ D ಇದ್ದದ್ದು ಯಾವುದಕ್ಕೆ ಸಮಾಂತರದ? BCಗೆ ಸಮಾಂತರದ. D ಸಮಾಂತರ BC ಇರೋದ್ರಿಂದ AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಅಪಾನ್ ಏನಾಕತಿ? EC ಆಗ್ತದೆ. AD 2 ಅದ, DB ಎಷ್ಟದ? 6 ಅದ. AE ಎಷ್ಟದೆ? 1 ಇದೆ. EC ಗೊತ್ತಿಲ್ಲ ನಿಮಗೆ. 2 1 2 3 1/3 ಈಕ್ವಲ್ ಟು 1/EC ಆಯ್ತು. ವರೆ ಗುಣಾಕಾರ ಮಾಡಿ. 1 ಇಂಟು EC ಈಕ್ವಲ್ ಟು 1 ಇಂಟು 3 ಅಂದರೆ EC ಅಳತೆ ಎಷ್ಟಾಯ್ತು ನೋಡ್ರಿ? 3 ಆಯಿತು. 3 ಸೆಂಟಿಮೀಟರ್ ನಿಮಗೆ ಆಪ್ಷನ್ B ನಲ್ಲಿರೋದು ಕಂಡು ಬರ್ತದೆ. ಆಪ್ಷನ್ B ನಲ್ಲಿ ಇದೆ. ಸರಿ, ಮುಂದಿನ ಒಂದು ಪ್ರಶ್ನೆ ಏನು ನೋಡ್ರಿ. ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿದೆ. ತ್ರಿಭುಜ ABC ಇದೆ. ತ್ರಿಭುಜ ABCನಲ್ಲಿ BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿದೆ. BCಗೆ ಸಮಾಂತರವಾಗಿ ಅದು ABಯನ್ನು P ನಲ್ಲಿ, ACಯನ್ನು Q ನಲ್ಲಿ, ಇದು Q ನಲ್ಲಿ ಛೇದಿಸಲಿ.
ಚಿತ್ರವನ್ನು ಬರೆದು ಚಿತ್ರ ಬರೆದ್ರೆ ಈಗ ಎ ಪಿ ಕ್ಯೂ ಸಮರೂಪಿ ಎ ಬಿ ಸಿ ಅದನ್ನು ಸಾಧಿಸ್ಬೇಕು ನಾವು. ಈಗ ತ್ರಿಭುಜ ಎ ಪಿ ಕ್ಯೂ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಇವೆರಡೂ ಸಮರೂಪಿಯತನ ಸಾಧಿಸಾಕ ಇವೆರಡು ಸಮಕೋನಿ ಅಂತ ಸಾಧಿಸ್ಬಿಡೋಣ. ನೋಡ್ರಿ, ಕೋನ್ ಪಿ ಎ ಕ್ಯೂ ಈಕ್ವಲ್ ಟು ಏನು ಬರೀತೀರಿ? ಕೋನ್ ಪಿ ಎ ಕ್ಯೂ ಈಕ್ವಲ್ ಟು ಕೋನ್ ಬಿ ಎ ಸಿ ಆಗ್ತದೆ ಅಲ್ಲ? ಏನು ಕಾರಣ? ಸಾಮಾನ್ಯ ಐತಿಲ್ಲ ಇದು ಎರಡಕ್ಕೂ ಸಾಮಾನ್ಯವಾಗಿರ್ತಕ್ಕಂತಹ ಬಾಹು ಇದು ಸಾಮಾನ್ಯವಾಗಿರ್ತಕ್ಕಂಥ ಕೋನ. ಇನ್ನು ಪಿ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಬಿ ನಲ್ಲಿ ಇದಕ್ಕೆ ಸೇಮ್ ಆಗ್ತೈತಿ. ಕೋನ್ ಎ ಪಿ ಕ್ಯೂ ಇದ್ದದ್ದು ಕೋನ್ ಎ ಬಿ ಸಿಗೆ ಸಮ ಇಲ್ಲಿ. ಹಂಗೆ ಆ ಕಡೆ ಕ್ಯೂನಲ್ಲಿ ಉಂಟಾಗಿರ್ತಕ್ಕಂಥ ಕೋನ್ ಎ ಕ್ಯೂ ಪಿ ಈಕ್ವಲ್ ಟು ಯಾವುದಕ್ಕೆ ಸಮ ಆಗ್ತದೆ ಹೇಳ್ರಿ? ಕೋನ್ ಎ ಸಿ ಬಿಗೆ ಸಮ ಆಗ್ತದೆ. ಇವೆರಡಕ್ಕೂ ಕಾರಣ ಏನು? ಅನುರೂಪ ಕೋನಗಳು. ಪಿ ಕ್ಯೂ ಇದ್ದದ್ದು ಅದಕ್ಕೆ ಸಮಾಂತರ ಐತೆ? ಈಗಾಗಲೇ ಬಿ ಸಿಗೆ ಸಮಾಂತರ ಐತಿ. ಬಿ ಸಿಗೆ ಸಮಾಂತರವಾಗಿರುವಂತೆ ಒಂದು ಸರಳ ರೇಖೆಯನ್ನು ಹೇಳದೈತೆ ಇಲ್ಲಿ. ಪಿ ಕ್ಯೂ ಇದ್ದದ್ದು ಅನುರೂಪ ಕೋನಗಳು ಹೇಳ್ರಿ, ಅಥವಾ ಕಾರಣ ಹೆಂಗೂ ಬರಿಬೋದು. ಪಿ ಕ್ಯೂ ಸಮಾಂತರ ಬಿ ಸಿನೂ ಹೇಳ್ಬೋದು. ಪಿ ಕ್ಯೂ ಸಮಾಂತರ ಬಿ ಸಿ ಹೇಳ್ರಿ, ಇಲ್ಲ ಅನುರೂಪ ಕೋನಗಳೇ ಹೇಳ್ರಿ, ಎರಡೂ ಅಕ್ಸೆಪ್ಟೇಬಲ್, ಎರಡೂ ಪರಿಗಣಿಸಲ್ತಕ್ಕಂಥ ಕಾರಣಗಳು. ಸರಿ, ಕೋನ ನಿರ್ಧಾರಕ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ನೋಡ್ರಿ ಎ ಪಿ ಕ್ಯೂ ಸಮರೂಪಿ ತ್ರಿಭುಜ ಎ ಬಿ ಸಿ. ಕಾರಣ ಏನು? ಕೋನ ನಿರ್ಧಾರಕ ಗುಣ. ಕೋನ ನಿರ್ಧಾರಕ ಗುಣದ ಪ್ರಕಾರ ಎ ಪಿ ಕ್ಯೂ ಇದ್ದದ್ದು ಎ ಬಿ ಸಿಗೆ ಸಮರೂಪಿ ಆಗಿದೆ ಅಂತಕ್ಕಂಥ ಸಾಧನೆಯನ್ನು ನಾವು ಮಾಡ್ತೀವಿ. ಸರಿ, ಮುಂದಿನ ಒಂದು ಪ್ರಶ್ನೆ. ಮತ್ತೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ಕೇಳಿದ್ದಾರೆ. ಇದನ್ನು ಈಗಾಗಲೇ ಮಾಡಲಾಗಿದೆ, ತಾವು ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಮತ್ತೊಂದು ಪ್ರಶ್ನೆ ಏನಿದೆ ನೋಡ್ರಿ, ಚಿತ್ರದಲ್ಲಿ ಎ ಬಿ ಸಿ ಸಮರೂಪಿ ಡಿ ಇ ಎಫ್ ಅದ, ಎ ಬಿ 5 ಅದ, ಬಿ ಸಿ 10 ಅದ, ಡಿ ಇ 3 ಅದ. ಆದರೆ ಇ ಎಫ್ನ ಅಳತೆಯನ್ನು ಕೇಳ್ತಾನೆ. ಇವೆರಡು ಎಂಥ ತ್ರಿಭುಜಗಳದಾವ? ಸಮರೂಪ ತ್ರಿಭುಜಗಳದಾವ. ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ ನೋಡ್ರಿ. ಈ ಕೋನ ಎದಕ್ಕೆ ಸಮ ಆಗ್ತೈತಿ, ಇಲ್ಲಿ ಎಫ್ನಾಗ ಎದಕ್ಕೆ ಸೇಮ್ ಆಗ್ತೈತಿ. ಎರಡೂ ತ್ರಿಭುಜಗಳು ಸಮರೂಪಿ ಇರೋದ್ರಿಂದ ಅನುಪಾತಗಳನ್ನ ಹೋಲಿಸ್ಕೋಬೇಕು ನಾವು. ಏನು? ಎ ಬಿ ಡಿವೈಡೆಡ್ ಬೈ ಅಲ್ಲಿ ಯಾವ್ದು ಅನುಪಾತ ತೊಗೋಬೇಕು ನೋಡ್ರಿ? ಎ ಬಿಗೆ ಅನುರೂಪ. ಇದು ಎ ಬಿ ಅದಕ್ಕೆ ಅಪೋಸಿಟ್ ಐತಿ? ಸ್ಟಾರ್ಕ್. ಇಲ್ಲಿ ಸ್ಟಾರ್ಕ್ ಅಪೋಸಿಟ್ ಯಾವ್ದೈತಿ ನೋಡ್ರಿ? ಡಿ. ಎ ಬಿ ಅಪಾನ್ ಡಿ ಇ ಈಕ್ವಲ್ ಟು ಏನು ಬರೆಯಕ್ಕೆ ಬರ್ತೈತಿ ನಿಮ್ಗೆ? ಬಿ ಸಿ ಅಪಾನ್ ಏನು ಬರೀತೀರಿ? ಇ ಎಫ್ ಬರೀತೀರಿ. ಇನ್ನೊಂದು ಅನುಪಾತ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಇ ಎಫ್ನ ಬೆಲೆ ಕೇಳಿದ್ದಾರೆ. ಎ ಬಿ 5 ಅದ, ಡಿ ಇ ಎಷ್ಟದ? 3 ಅದ, ಬಿ ಸಿ 10 ಇದೆ, ಇ ಎಫ್ ನಮ್ಗೆ ಗೊತ್ತಿಲ್ಲ. ಇ ಎಫ್ ಹಂಗೆ ಬರೀರಿ. ಒರೆ ಗುಣಾಕಾರ ಮಾಡಿರಿ. 5 ಗುಂಡ್ಲೆ ಇ ಎಫ್ ಇಸ್ ಈಕ್ವಲ್ ಟು ಎಷ್ಟು? 10 ಗುಂಡ್ಲೆ ಎಷ್ಟಾಯ್ತು ನೋಡ್ರಿ? 3 ಆಯಿತು. ಅಂದರೆ ಇದರ ಅರ್ಥ ಇ ಎಫ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 10 ಗುಂಡ್ಲೆ 3 ಬಾಗ್ಲೆ ಎಷ್ಟಾಯ್ತು? 5 ಆಯ್ತು. 5 ಒಂದ್ಲೆ 5 ಎರಡ್ಲೆ 2 3 ಎಷ್ಟಾಯ್ತು? 6 ಸೆಂಟಿಮೀಟರ್. ಇ ಎಫ್ನ ಅಳತೆ ಎಷ್ಟು? 6 ಸೆಂಟಿಮೀಟರ್. ಅದು ಆಪ್ಷನ್ ಎ ನಲ್ಲಿ ಕಂಡು ಬರ್ತಾ ಇದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಮತ್ತೊಂದು ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ವೈ ಎಕ್ಸ್ ಈಕ್ವಲ್ ಟು ಎ ಬಿ ಸಿ ಆಗುವಂತೆ ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮೇಲಿನ ಯಾವುದೇ ಬಿಂದುಗಳಾಗಿವೆ. ಹಾಗಾದರೆ ಎ ವೈ ಅಪಾನ್ ಎ ಬಿ ಈಕ್ವಲ್ ಟು ವೈ ಎಕ್ಸ್ ಅಪಾನ್ ಬಿ ಸಿ ಎಂದು ಸಾಧಿಸಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿ ತ್ರಿಭುಜವನ್ನು ತಗೊಳ್ಳೋಣ. ಇದು ಎ ಬಿ ಸಿ. ಎ ವೈ ಎಕ್ಸ್ ಈಕ್ವಲ್ ಟು ಎ ಬಿ ಸಿ ಆಗುವಂತೆ ಎಕ್ಸ್ ಮತ್ತು ವಾಯ್ಗಳು ಎ ಬಿ ಮತ್ತು ಎ ಸಿಗಳ ಮೇಲಿನ ಯಾವುದೇ ಬಿಂದುಗಳು. ಎಕ್ಸ್ ಎ ಬಿ ಮೇಲೆ ಐತಿ, ವಾಯ ಎ ಸಿ ಮೇಲೆ ಐತಿ. ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಅಂತ ನಾವು ಎ ಬಿ ಮೇಲೆ ಎಕ್ಸ್ ತೊಗೋಬೇಕು, ಎ ಸಿ ಮೇಲೆ ವಾಯ್ ತೊಗೋಬೇಕು. ಕೊಟ್ಟಿದ ಏನಂದರೆ ಎ ವೈ ಎಕ್ಸ್ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎ ಬಿ ಸಿಗೆ ಸಮ ಐತಿ. ಹೌದಾ? ಹಾಗಿರಬೇಕಾದ್ರೆ ಎ ವೈ ಅಪಾನ್ ಎ ಬಿ ಈಕ್ವಲ್ ಟು ವೈ ಎಕ್ಸ್ ಅಪಾನ್ ಬಿ ಸಿ ಅಂತ ಸಾಧಿಸಂತ ನಾವು. ಎ ವೈ ಅಪಾನ್ ಎ ಬಿ ಈಕ್ವಲ್ ಟು ವೈ ಎಕ್ಸ್ ಅಪಾನ್ ಬಿ ಸಿ ಅಂತ ಸಾಧಿಸ್ಬೇಕು. ಸರಿ, ಇವೆರಡು ಸಮಕೋನಿ ಅಂತ ಸಾಧಿಸ್ಕೊಳ್ಳೋಣ. ಅಂದರೆ ಸಮರೂಪಿ ಆಗ್ತಾವ.
ಯಾವ ತ್ರಿಭುಜಗಳು? AXY ತ್ರಿಭುಜ ಮತ್ತು ABC ತ್ರಿಭುಜ. ಅನುಪಾತಗಳನ್ನು ತೊಗೊಂಡ್ರೆ ಈ ಅನುಪಾತ ಬಂದೇ ಬರ್ತದೆ. ಇಷ್ಟೇ ಇದೆ ಲಾಜಿಕ್ ಇಲ್ಲಿ. ಸರಿ, ತ್ರಿಭುಜ AXY ಮತ್ತು ತ್ರಿಭುಜ ABCಗಳಲ್ಲಿ ನೋಡ್ರಿ, ಕೋನ XAY ಏನೈತಲ್ಲ ಇದು ಇದಕ್ಕೆ ಸಮ ಆಯ್ತು, ಕೋನ BACಗೆ ಸಮ ಆಯ್ತು. BACಗೆ ಸಮ ಆಯ್ತೋ ಇಲ್ಲ? ಸಾಮಾನ್ಯದು ಸಾಮಾನ್ಯ ಆಯ್ತು, ಹೌದಾ? ಇನ್ನು ಕೋನ AYX, ಕೋನ AYX ಈಕ್ವಲ್ ಟು ಕೋನ ABC, ಕೋನ ABC ಇದು ಎಲ್ಲೈತಿ? ದತ್ತದಾಗೈತಿ. ಎರಡು ಜೊತೆ ಕೋನಗಳ ಸಮ ಅಂದ್ರೆ ಮೂರನೇದು ಆಟೋಮೆಟಿಕ್ಲಿ ಏನಾಗಬೇಕು? ಸೇಮ್ ಆಗಬೇಕಲ್ಲ. ಯಾವ್ದು ಉಳಿತಿ? ಇದು ಉಭಯ ಸಾಮಾನ್ಯ ಆತ. ಇದು ಮ್ಯಾಲಿಂದ ಎಕ್ಸ್ ಕೋನ AXY ಇದ್ದದ್ದು AXY ಇದ್ದದ್ದು ಯಾವುದಕ್ಕೆ ಸಮ ಇರಬೇಕು? ಇಲ್ಲಿ ನೋಡ್ರಿ, AXY ಇದ್ದದ್ದು ACBಗೆ ಸಮ ಆಗಬೇಕು. ಕೋನ ACBಗೆ ಸಹಜವಾಗಿಯೂ ಸಮ ಆಗಬೇಕು. ಈಗೇನು ನಿರ್ದಿಷ್ಟ ಕಾರಣ ಕೊಡಬೇಕಾಗಿಲ್ಲ, ನೇರವಾಗಿ ಬರ್ಕೊಂಡ್ರೆ ಸಾಕು. ಆದ್ದರಿಂದ ತ್ರಿಭುಜ AYX ಸಮರೂಪಿ ತ್ರಿಭುಜ ABC ಯಾಕೆ ಸಮರೂಪಿ ಆಯಿತು? ಕೋನ ಕೋನ ನಿರ್ಧಾರಕ ಗುಣ, ಕೋನ ಕೋನ ನಿರ್ಧಾರಕ ಗುಣ. ಈಗ AYX ಸಮರೂಪಿ ABC ಐತಿ. ತ್ರಿಭುಜ AYX ಇದ್ದದ್ದು ಸಮರೂಪಿ ತ್ರಿಭುಜ ABCನ ಐತಿಲ್ಲದ? ABC ಐತಿ. AYX ABC ಸಮರೂಪಿ ಐತಿ. ಆದ್ದರಿಂದ AY ಅಪಾನ್ AB ಈಕ್ವಲ್ ಟು YX ಅಪಾನ್ BC ಈಕ್ವಲ್ ಟು AX ಅಪಾನ್ AC, AX ಅಪಾನ್ AC. ಇನ್ನು ನಮಗೆ ದತ್ತಾಂಶ ನೋಡೋಣ, ಸಾಧಿಸಬೇಕಾದ ಸಾಧನೆಯೇ ನೋಡೋಣ. AY ಅಪಾನ್ AB ಬೇಕಾಗೈತಿ. YX ಅಪಾನ್ BC ಬೇಕಾಗೈತಿ. YX ಅಪಾನ್ BC ಬೇಕಾಗೈತಿ. ಇದು ಬೇಡಾಗೈತಿ, ಬಿಟ್ಬಿಡ್ರಿ. AY ಅಪಾನ್ AB ಈಕ್ವಲ್ ಟು YX ಅಪಾನ್ BC ಅಂತ ಸಾಧಿಸಿದ್ವಿ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ABC ಇದ್ದದ್ದು ಒಂದು ಸಮಬಾಹು ತ್ರಿಭುಜ ಐತಿ. ಲಕ್ಷ ಕೊಡ್ಬೇಕೆಲ್ಲರೂ. ABC ಅಂತ ತ್ರಿಭುಜ ಆಗಿದೆ, ಸಮಬಾಹು ತ್ರಿಭುಜ ಆಗಿದೆ. ಅಂದರೆ ಪ್ರತಿಯೊಂದು ಕೋನ 60 ಡಿಗ್ರಿ ಇರ್ತದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ADಯು BCಗೆ ಎಳೆದ ಲಂಬವಾಗಿದೆ. ನೋಡ್ರಿ, ADಯು BCಗೆ ಎಳೆದಿರ್ತಕ್ಕಂಥ ಲಂಬವಾಗಿದೆ. ಹಾಗಾದರೆ ABD ಸಮರೂಪಿ ACD, ABD ಇದ್ದದ್ದು ACDಗೆ ಸಮರೂಪಿ ಆಗ್ತೈತೆ ಅಂತ ಸಾಧಿಸ್ರಿ ಅಂತ ನಾವು. ಭಾಳ ಸರಳ ಇದೆ. ಇಲ್ಲಿ ಲಂಬ ಬೆಳೆದ್ರೆ ಅಂದರೆ ಈ ಕಡೆ 90 ಆಯಿತು, ಈ ಕಡೆ 90 ಆಯಿತು. ಬಿನಾಗೂ 60 ಡಿಗ್ರಿ ಇರ್ತೈತಿ, ಸಿನಾಗೂ ಏನಿರ್ತೈತಿ? 60 ಡಿಗ್ರಿ ಇರ್ತೈತಿ. ಇದು 90 ಆಯಿತು, ಇದು 90 ಆಯಿತು. 9 6 ಎಷ್ಟು? 90 60 150. ಅಂದ್ರೆ ಉಳಿತು ಎಷ್ಟಿದೆ? 30 ಉಳಿತಿಲ್ಲ? ಇದು ಎಷ್ಟಾಯಿತು? ಇದು 30 ಉಳಿತಲ್ಲ? ಎರಡು ಸಮಕೋನಿ ಅದು ಇಲ್ಲಿ ನೋಡ್ರಿ. ಇದನ್ನು ರೀಸನ್ಸನ್ನು ಬರೀರಿ. ನಾ ಏನು ಹೇಳಿದ್ನಲ್ಲ, ಇದನ್ನು ರೀಸನ್ಸ್ ಬರೀರಿ. ಇವೆರಡೂ ತ್ರಿಭುಜಗಳು ಏನದು? ಸಮಕೋನಿ ಅದು. ಸಮಕೋನಿ ಆಗೋದ್ರಿಂದ ಏನಾಗ್ತವ? ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ಆಗ್ತಾವ ಅನ್ನೋದನ್ನು ನಾವು ಕಾಣ್ತೀವಿ. ಇದನ್ನು ಲೆಕ್ಕಾಚಾರಗಳನ್ನ ನೀವೇ ಮಾಡ್ರೆ, ಹಿಂಟ್ ಕೊಟ್ಟಿದ್ದೀನಿ ನಾ ಏನು ಮಾಡ್ಬೇಕಂತ ಹೇಳಿ. ಲೆಕ್ಕಾಚಾರಗಳನ್ನ ನೀವೇ ಬರೆದು ಕಂಪ್ಲೀಟ್ ಮಾಡಬೇಕು.